ಇನ್ನು ಈ ಶ್ರೀದೇವಿಯವರ ವಕೀಲರು ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ ಫೋನ್ ಮುಖಾಂತರ. ಏನು ಹೇಳಿದ್ರು ಬನ್ನಿ ನೋಡೋಣ. ನಾವು ನಮ್ಗೆ ಲೀಗಲ್ ನೋಟಿಸ್ ಬಂದಿರೋದಕ್ಕೆ ನಾವು ಆಲ್ರೆಡಿ ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ. ಇನ್ನು ನಮ್ಗೆ ಕೋರ್ಟ್ ಇಂದ ನೋಟಿಸ್ ಜಾರಿ ಆಗಿಲ್ಲ. ಅದು ಬಂದಿರೋ ಟೈಮ್ಗೆ ನಾವು ನಮ್ದು ಎವಿಡೆನ್ಸ್ ಎಲ್ಲ ಕೊಲೆಕ್ಟ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಕೊಡ್ತೀವಿ ನಾವು. ಓಕೆ ಓಕೆ. ಸೊ ಸದ್ಯಕ್ಕೆ ಮಾನಸಿಕವಾಗಿ ಕಿರುಕುಳ ಅನ್ನೋ ವಿಚಾರ ಎಲ್ಲ ಇತ್ತು. ಇದು ಎಲ್ಲ ಸಹಜವಾಗಿ ನಾವೊಂದು ಕೋರ್ಟ್ ಅಲ್ಲಿ ಕಂಟೆಸ್ಟೆಡ್ ಪಿಟಿಷನ್ ಹಾಕುವಾಗ ಇದನ್ನೆಲ್ಲನೊಂದು ಗ್ರೌಂಡ್ ಫಾರ್ ಡಿವೋರ್ಸ್ ಅಂತ ಇದೆ. ಹಾಕಿರೋದ್ರಲ್ಲಿ ಇದಕ್ಕೆ ಅವರು ಕೊಲಾಬರೇಟ್ ಮಾಡಿ ಎವಿಡೆನ್ಸ್ ಹಾಕ್ಬೇಕು ಕೋರ್ಟ್ ಅಲ್ಲಿ. ಅದೆಲ್ಲ ಸಾಕ್ಷಿ ಎಲ್ಲ ತೋಡಿ ಪ್ರೂವ್ ಆದ್ಮೇಲೆನೆ ಇದು ಮಾನಸಿಕ ಕಿರುಕುಳ ಕೊಟ್ಟಿರೋದು ಅನ್ನೋದು ಅಕ್ಸೆಪ್ಟ್ ಆಗೋದು ಕೋರ್ಟ್ ಅಲ್ಲಿ. ಓಕೆ ಓಕೆ. ಬಟ್ ಈ ನಡೀತಿದ್ದಂಥ ವಿಚಾರಗಳು ಎಷ್ಟು ಸಮಯದಿಂದ ಇತ್ತು ಅಂತ ಈ ರೀತಿ ಭಿನ್ನಾಭಿಪ್ರಾಯ ಇದೆಲ್ಲವೂ ಕೂಡ ನಿಮ್ ಗಮನಕ್ಕೆ ಬಂದಿರೋದು ಫ್ರಮ್ ಹೌ ಮೆನಿ ಟೈಮ್ ಅಂತ ಎಷ್ಟು ಟೈಮ್ ಆಗಿದೆ ಅಂತ ಎಷ್ಟು ಟೈಮ್ ನಿಂದ? ನಾವಿದು ಆಲ್ರೆಡಿ ನಮ್ದು ರಿಪ್ಲೈ ನೋಟಿಸ್ ಅಲ್ಲೂ ಎಸ್ಟಾಬ್ಲಿಷ್ ಮಾಡಿದ್ವಿ. ಡಿಸೆಂಬರ್ ಲಾಸ್ಟ್ ಇಯರ್ ವರ್ಗೂ ಇದ್ರದ್ದು ಏನು ಸುಳಿವು ನಮ್ ಕ್ಲೈಂಟ್ ಇರ್ಲಿಲ್ಲ. ಇದು ಡಿಸೆಂಬರ್ ಇಂದ ಶುರು ಆಗಿರೋದು. ಡಿಸೆಂಬರ್ ಇಂದ. ಓಕೆ. ಅಂದ್ರೆ ಆಲ್ಮೋಸ್ಟ್ 5-6 ತಿಂಗಳಾಗಿದೆ ಈಗ. ಕರೆಕ್ಟ್. ಓಕೆ ಓಕೆ. ಅಂದ್ರೆ ಇಬ್ರು ಕೂಡ ಡಿವೋರ್ಸ್ ಮಾಡುವಂತ ಇದಕ್ಕೆ ತಯಾರಾಗಿದ್ದಾರಾ ಅಥವಾ ಏನಾದ್ರೂ ಮುಂದೆ ಮನ್ಸ್ ಬದಲಾವಣೆ ಆಗಿ ಮತ್ತೇನಾದ್ರೂ ಚೇಂಜಸ್ ಆಗೋದು ಆತರ ಚಾನ್ಸಸ್ ಇದೆಯಾ ಅಥವಾ ಫರ್ಮ್ ಡಿಸಿಷನ್ ಆಯ್ತು ಅಂತ? ಇದು ನೀವು ಪಿಟಿಷನ್ ಹಾಕಿರೋರಿಗೆ ಫಸ್ಟ್ ಕ್ವೆಶ್ಚನ್ ಮಾಡ್ಬೇಕು. ಯಾಕಂದ್ರೆ ನಾವಿದು ಪಿಟಿಷನ್ ಹಾಕಿರೋದಲ್ಲ, ನಾವು ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೀವಿ. ಡಿವೋರ್ಸ್ ಬೇಕಾಗಿರೋದು ಅವರು ಪಿಟಿಷನರ್ ಪರವಾಗಿಲ್ಲ. ಓಕೆ ಓಕೆ. ಹಾ ಹಾ ಹಾ. ಬಟ್ ಶ್ರೀದೇವಿ ಅವರಿಗೆ ಡಿವೋರ್ಸ್ ಬೇಕು ಅಂತ ಏನು ಅವ್ರ ಕಡೆಯಿಂದ ಇಲ್ಲ? ನಾವ್ ಇದುವರೆಗೂ ಅದನ್ನ ನಾವು ಹೇಳಿಲ್ಲ. ಕೇಳ್ಕೊಂಡ್ ಬಂದಿರೋದು ಅವ್ರು ಕೇಳ್ಕೊಂಡ್ ಬಂದಿರೋದಕ್ಕೆ ನಾವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಟ್ಟಿದೀವಿ ಅಷ್ಟೇನೆ. ನಮ್ದು ಪ್ರಶ್ನೆ ಇಷ್ಟೇನೆ, ಇಷ್ಟು ವರ್ಷ ಇಲ್ದೇ ಇರೋದು ಡಿಸೆಂಬರ್ ಅಲ್ಲಿ ಏನಕ್ಕೆ ಇದು ಈ ತರ ತಿರುಗಿದೆ ಅಂತ. ಜೊತೆಗೆ ಮೇಡಮ್ ಇನ್ನೊಂದು ವಿಚಾರ, ಅಲ್ಲಿ ಈಗ ಅವರು ಅಮೆರಿಕದಲ್ಲಿದ್ದಾರೆ, ಹೊರದೇಶದಲ್ಲಿದ್ದಾರೆ, ಜೊತೆಗೆ ಇಲ್ಲಿರುವಾಗ ಬೇರೆಯವರ ಹೆಸರು ಕೂಡ ಕೇಳಿ ಬಂದಿದೆ ಈ ಉಲ್ಲೇಖ ಮಾಡಿದಾಗ. ಸೊ ಅದರಿಂದ ಏನಾದ್ರೂ ಡಿಫ್ರೆನ್ಸಸ್ ಆಯ್ತಾ ಹೇಗೆ ಅಂತ? ನಿಮಗೆ ಗೊತ್ತಿರ್ಬೇಕು, ಅವರು ಲಾಯರ್ ನೆನ್ನೆ ಹೇಳಿದ್ದು ಇದು ಬೇರೆಯವರ ಹೆಸರು ಹೊಸದಾಗಿ ಹುಟ್ಟಿರೋದಲ್ಲ. ಇದು ಅವರು ಫ್ರೆಂಡು, ಮದ್ವೆ ಮುಂಚಿಂದಾನು ಅವ್ರ ಫ್ರೆಂಡ್ಶಿಪ್ ಇರೋದು. ಓಕೆ ಓಕೆ. ಇವಾಗ ನಿಮ್ಗೆ ಗೊತ್ತು, ಇದೊಂದು ಕಂಟೆಸ್ಟೆಡ್ ಪಿಟಿಷನ್ ಅಲ್ಲಿ ಒಂದು ಗ್ರೌಂಡ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ಗ್ರೌಂಡ್ಸ್ ಮಾಡ್ತಾರೆ. ಬಟ್ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಒಂದು ವುಮನ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ತುಂಬಾ ಈಸಿ. ಓಕೆ ಓಕೆ. ಎಸ್ ಎಸ್. ಥ್ಯಾಂಕ್ ಯು ದೀಪ್ತಿ ಅವರೇ, ಚೆವಿನಾನ್ ಜೊತೆ ಮಾತಾಡಿ.